ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ದೇವಿ. ನಾನಿವತ್ತು ಸುಟ್ಟಿರುವಂತಹ ಕಲೆಗಳಿಗೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಹೋಗಲಾಡಿಸ್ಕೊಳ್ಬೇಕು ಅಂತ ಒಂದು ರೆಮಿಡಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾನಿಲ್ಲಿ ಹಸಿಯಾಗಿರುವಂತಹ ತಾವರೆ ಗಿಡದ ಎಲೆನ ತೋರ್ಸಕ್ಕಾಗಿಲ್ಲ, ಹಾಗಾಗಿ ನಾನು ಇಲ್ಲಿ ಒಣಗಿರುವಂತಹ ತಾವರೆ ಗಿಡದ ಎಲೆ ತೋರಿಸ್ತಾ ಇದ್ದೀನಿ. ತಾವರೆ ಹೂ ಎಲೆನ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಒಂದು 2 ದಿನ ಸಾಕಾಗುತ್ತೆ ಒಣಗಿಸಿದ್ರೆ. ಈ ರೀತಿಯಾಗಿ ನಮಗೆ ಚೆನ್ನಾಗಿ ಒಣಗಿರುತ್ತೆ ತಾವರೆ ಎಲೆ. ಇದರಲ್ಲಿರುವಂತಹ ಕಡ್ಡಿ ಮತ್ತು ಕಸ ಎಲ್ಲ ತಕ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆನ ಇಟ್ಕೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಈ ತಾವರೆ ಎಲೆನ ನಾನು ಹಾಕ್ಕೊಂಡು ಇದು ತುಂಬ ಕಪ್ಪಾಗೋ ರೀತಿಲಿ ನಾವು ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಉರಿಲೇ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀರು ಅಥವಾ ಏನನ್ನೂ ಮಿಕ್ಸ್ ಮಾಡಬಾರ್ದು, ಎಣ್ಣೆ ಅಥವಾ ನೀರಾಗಲಿ. ಹಾಗೆ ಡ್ರೈ ಆಗಿ ನಾವು ಚೆನ್ನಾಗಿ ಕಪ್ಪಾಗೋ ರೀತಿಲಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಈ ರೀತಿ ಹುರಿಯೋದ್ರಿಂದ ನಮಗೆ ತಾವರೆ ಹೂವಿನ ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಲೆದು, ಮತ್ತು ಅದರ ಸ್ಮೆಲ್ ಅಂತೂ ಮನೆಯೆಲ್ಲ ಘಮ ಘಮ ಅನಿಸುತ್ತೆ, ಅಷ್ಟೊಂದು ಸ್ಮೆಲ್ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಇವಾಗ ಸ್ವಲ್ಪ ಇದು ಕಪ್ಪಾಗ್ತಾ ಇದೆ. ಇದಕ್ಕಿಂತ ನಾವು ಕಪ್ಪಾಗೋ ರೀತಿಲಿ ಚೆನ್ನಾಗಿ ಹುರಿಬೇಕು. ಅಂದರೆ ಒಂಥರ ಕಪ್ಪು ಬಣ್ಣದ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಇದನ್ನೆಲ್ಲ ಸೀಸ್ಕೊಳ್ಬೇಕಾಗುತ್ತೆ, ಎಲೆ ಎಲ್ಲ ಸುಟ್ಟೋಗಬೇಕು. ಅದೇ ರೀತಿಯಾಗಿ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ನಾನಿದ್ರ ಎಕ್ಸ್ಪೀರಿಯೆನ್ಸ್ ಹೇಗೆ ಆಯಿತಪ್ಪ ಅಂದರೆ, ನಾನು ದೀಪಾವಳಿ ಟೈಮಲ್ಲಿ, ಇದು 2-3 ವರ್ಷದ ಹಿಂದೆ ದೀಪಾವಳಿ ಹಬ್ಬದಲ್ಲಿ ನಮಗೆ ಹೂವಿನ ಕುಂಡಲ ಅಂತ ನಮಗೆ ಪಟಾಕಿ ಸಿಗುತ್ತೆ. ಅದನ್ನು ನಾನು ಕೈಯಿಂದ ಹಚ್ಚಿ ಕೈಲೇ ಹಿಡ್ಕೊಂಡು ಅದನ್ನು ಹಚ್ಚಿಬಿಟ್ಟು ಟ್ರೈ ಮಾಡಿದೆ. ಆದರೆ ಅದು ಕೈಯಲ್ಲೇ ಬ್ಲಾಸ್ಟ್ ಆಗಿ ಕೈಯೆಲ್ಲ ಫುಲ್ ಸುಟ್ಟೋಗಿ 5 ಬೆರಳು ಕೂಡ ತುಂಬಾ ನೋವಾಗಿ, ಅದರಿಂದ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡು ಆಮೇಲೆ ಇದು ಚರ್ಮ ಎಲ್ಲ ವೈಟ್ ಆಗಿಬಿಡ್ತು. ಅದನ್ನು ನೋಡಿದಾಗ ನನಗೆಲ್ಲ ಒಂಥರ ಅಸಹ್ಯ ಅನಿಸೋದು, ಅಥವಾ ಆ ಥರ ಕೈಯಿಂದನೇ ಏನಾದರೂ ದುಡ್ಡು ಅಥವಾ ಅಂಗಡಿಗಳಲ್ಲಿ ಕೊಡ್ತಾ ಇದ್ದರೆ ಒಂಥರ ಮುಜುಗರ ಅನಿಸೋದು. ಈಗ ಇವ್ರ ಕೈ ಏನೋ ಒಂಥರ ಬೆಳ್ಳಿಯಾಗಿದೆ, ಅದನ್ನು ಬೇರೆ ಥರನೇ ತಿಳ್ಕೊಂಡು ಬಿಡ್ತಾರೆ ಜನ. ಹಾಗಾಗಿ ನಾನು ಇದು ತುಂಬಾ ಇದೇ ರೀತಿ ಇತ್ತಪ್ಪ ಅಂದರೆ ನಾನು ಎಷ್ಟು ಒಂಥರ ವ್ಯಥೆ ಅನಿಸುತ್ತೆ ಅಂದರೆ ಅದು ಅನುಭವಿಸಿದವ್ರಿಗೆ ಗೊತ್ತು, ಅಷ್ಟೊಂದು ನೋವನ್ನು ಪಡಬೇಕಾಗುತ್ತೆ. ಆದ್ದರಿಂದ ನಾನು ಅದನ್ನೆಲ್ಲ ಹೋಗಲಾಡಿಸ್ಕೊಳ್ಳೋಕ್ಕೆ ನಾನು ಬಳಸಿರುವಂತಹ ಮನೆಮದ್ದು ಅಂತಲೇ ಹೇಳ್ಬೋದು. ಇವಾಗ ನನ್ನ ಕೈ ಸಂಪೂರ್ಣವಾಗಿ ಸ್ಕಿನ್ ಕಲರೇ ಆಗಿದೆ. 5 ಬೆರಳು ಕೂಡ ತುಂಬಾ ವೈಟ್ ಆಗಿತ್ತು. ಇವಾಗ ನನಗೆ ಆ ಥರ ಏನೂ ಫೀಲ್ ಇಲ್ಲ. ಎಲ್ಲ ಬೆರಳು ಕೂಡ ತುಂಬಾ ಚೆನ್ನಾಗಿ ಮೊದಲಿನ ಥರ ಸ್ಕಿನ್ನೇ ನನಗೆ ಬಂದಿದೆ. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆದರೆ ಇವಾಗ ನನ್ನ ಮಗ ಕೂಡ ಕೈಯನ್ನು ಸುಟ್ಕೊಂಡಿದ್ದಾನೆ, ಹಾಗಾಗಿ ನಾನು ಈ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆಯೋ, ಅಥವಾ ಸುಟ್ಟಿರುವಂತಹ ಗಾಯ ವೈಟ್ ಆಗಿರೋದು, ಅಥವಾ ಬಿದ್ದಿರುವಂತಹ ಗಾಯ ತುಂಬಾ ಬಿಳುಪಾಗಿರ್ಬೋದು, ಅದೆಲ್ಲ ತುಂಬ ಅಸಹ್ಯ ಅನಿಸುತ್ತೆ ಮತ್ತು ನಮಗೂ ಕೂಡ ತುಂಬಾ ಮುಜುಗರ ಅನಿಸುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಮನೇಲೇ ಹೋಮ್ ರೆಮಿಡೀಸ್ನ ಏನಾದರೂ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಬಲಗಡೆ ಕೈಯೇ ಸುಟ್ಟಿತ್ತು, ಅದು ಫುಲ್ ಎಲ್ಲ ವೈಟ್ ಆಗಿತ್ತು, ತುಂಬಾ ಮುಜುಗರ ಅನಿಸಿತ್ತು. ಆದರೂ ಇವಾಗ ಪರವಾಗಿಲ್ಲ, ಎಲ್ಲ ಸ್ಕಿನ್ ಕಲರಲ್ಲೇ ಕುಡ್ಕೊಂಡಿದೆ. ತುಂಬಾ ಚೆನ್ನಾಗೂ ಕೂಡ ನಮಗೆ ರಿಸಲ್ಟ್ ಕೊಡುತ್ತೆ. ನಂತರ ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ. ತುಂಬ ನಿಮಗೇನಾದರೂ ಸುಟ್ಟಿತ್ತಪ್ಪ ಅಂದರೆ, ಅಥವಾ ಮಕ್ಕಳಿಗಾದರೂ ಕೈ ಅಥವಾ ಕಾಲು ಏನಾದರೂ ಸುಟ್ಟಿತ್ತು ಅಂದರೆ, ಅಥವಾ ಬಿಳಿ ಭಾಗಕ್ಕೆ ಇದನ್ನು ನೀವು ಹಚ್ಚಿದರೆ ನೀವು ತಕ್ಷಣವೇ ಅದು ಚರ್ಮ ಕೂಡಲಿಕ್ಕೆ ಸಹಾಯಕ ಆಗುತ್ತೆ. ತಕ್ಷಣಕ್ಕೆ ಇದು ಚರ್ಮ ಕೂಡ್ಕೊಳ್ಳಲ್ಲ, ಆದರೆ ಇದು ಟೈಮ್ ಬೇಕಾಗುತ್ತೆ. 3-4 ತಿಂಗಳು ಅಥವಾ 5 ತಿಂಗಳವರೆಗೂ ನಮಗೆ ಟೈಮ್ ಹಿಡಿಯುತ್ತೆ. ಆದರೆ ನಾವು ಸತತವಾಗಿ ಒಂದು ವಾರ ಹಚ್ಚಿದರೆ, ವಾರ ಅಥವಾ 15 ದಿವಸ ಹಚ್ಚಿದರೆ ಸಾಕಾಗುತ್ತೆ. ನಂತರ ಬಿಟ್ಟರು ಪರವಾಗಿಲ್ಲ, ಅದು ಚರ್ಮ ತನ್ನಂತಾನೇ ಕೂಡ್ಕೊಳ್ಳುತ್ತೆ. ಹೀಗೆ ನಾನು ಹುರಿದಿರುವಂತಹ ಎಲೆಯೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಈ ರೀತಿಯಾಗಿ ಸಾಣಿಸ್ಕೊಂಡ್ರೆ, ಅಂದರೆ ನಾನು ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕಾಗುತ್ತೆ. ಆವಾಗಲೇ ನಮಗೆ ಪರ್ಫೆಕ್ಟ್ ಆಗಿರುವಂತಹ ಪುಡಿ ಸಿಗುತ್ತೆ. ನೀವು ಬೇಕಿದ್ದರೆ ಈ ರೀತಿಯಾಗಿ ಟೀ ಸೋಸೋದ್ರಲ್ಲೂ ಕೂಡ ನೀವು ಜರಡಿಯನ್ನು ಮಾಡ್ಕೊಳ್ಬೋದು. ಇದು ತುಂಬಾ ಕಪ್ಪಾಗೂ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ, ಕೈಲೇ ಎಲ್ಲ ಅಂಟ್ಕೊಂಡಿದೆ, ಕೈಯೆಲ್ಲ ತುಂಬ ಕಪ್ಪು ಕಾಣಿಸ್ತಿದೆ. ನೋಡೋಕ್ಕೆ ಇದು ಕೂಡ ತುಂಬಾ ಕಪ್ಪಾಗೂ ಇದೆ. ನಮ್ಮ ಕೈಲಿ ಅಥವಾ ಸುಟ್ಟಿರುವಂತಹ ಗಾಯನ ಕಪ್ಪು ಮಾಡಲಿಕ್ಕೆ ಇದು ಕೂಡ ತುಂಬ ಸಹಕಾರಿ ಅಂತಲೇ ಹೇಳ್ಬೋದು. ಈ ರೆಮಿಡಿನ ನಾನು ಕೂಡ ಟ್ರೈ ಮಾಡಿದ್ದೀನಿ.
ನಿಮ್ಗೆ ಯಾರಾದರೂ ಈ ರೀತಿಯ ಪ್ರಾಬ್ಲಮ್ಸ್ ಇದ್ದರೆ ನೀವು ಇದನ್ನು ಹಚ್ಕೊಂಡು ನೀವು ಗುಣಪಡಿಸ್ಕೊಳ್ಬೋದು. ನಾನಿಲ್ಲಿ ಇವಾಗ ಕೈ ತೋರಿಸ್ತಾ ಇದ್ದೀನಿ. ನನ್ನ ಮಗನ ಕೈ ಸುಟ್ಕೊಂಡಿದೆ. ಇವಾಗ ಸುಟ್ಕೊಂಡು 1 ವಾರ ಆಗಿದೆ. ನಾನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡಾಗ ಅವರಿಗೆ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದರು, ಅದನ್ನು ಕೂಡ ಹಚ್ಚಿದ್ದೀನಿ. ಗಾಯ ಎಲ್ಲ ಮಾದಿದೆ. ನಂತರ ಇದನ್ನು ನಾನಿವಾಗ ಸ್ವಲ್ಪ ಬಿಳಿ ಭಾಗ ಇದೆ, ಇದು ಹೋಗಲ್ಲ ಹೇಳಿಬಿಟ್ಟು ನಾನು ಇದನ್ನು ಪುಡಿನ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಕಪ್ಪಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಸುಟ್ಟಿರುವಂತಹ ಭಾಗಕ್ಕೆ ನಾವು ಸ್ವಲ್ಪ ಬಿಸಿಯಾಗಿರುವಂತಹ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕೊಬ್ಬರಿ ಎಣ್ಣೆನ ಫಸ್ಟ್ ಅಪ್ಲೈ ಮಾಡಿ ನಂತರ ಇದಕ್ಕೆ ನಾವು ಮಾಡಿಟ್ಟಿರುವಂತಹ ತಾವರೆ ಪುಡಿನ ಹಚ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮೇಲೆ ಭಾಗಕ್ಕೆ ಅದನ್ನು ಉದುರಿಸ್ಕೊಳ್ಬೇಕು. ಉದುರಿಸ್ಬಿಟ್ಟು ನಂತರ ಎಲ್ಲೆಲ್ಲಿ ಸುಟ್ಟಿರುವಂತಹ ಬಿಳಿ ಭಾಗ ಎಲ್ಲ ಇದೆಯೋ ಅಲ್ಲೆಲ್ಲ ಈ ರೀತಿಯಾಗಿ ಸ್ವಲ್ಪ ಅದರ ಸುತ್ತಲೂ ಈ ರೀತಿಯಾಗಿ ಕೈಯಿಂದ ನಾವು ಹಚ್ಕೊಳ್ಬೇಕಾಗುತ್ತೆ. ಯೂಟ್ಯೂಬಲ್ಲೇ ಮೊದಲನೇ ಬಾರಿಗೆ ನಾನು ಈ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ. ಮತ್ತು ನಿಮ್ಮ ಮಕ್ಕಳಿಗೂ ಇದೇ ರೀತಿಯಾಗಿ ಪಟಾಕಿ ಅಥವಾ ಯಾವುದೇ ಒಂದು ಬೆಂಕಿಯಿಂದ ಸುಟ್ಕೊಂಡ್ರೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಇದು ಒಂಥರ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಹಳ್ಳಿಗಳಲ್ಲಿ ಈ ರೀತಿ ರೆಮಿಡೀಸ್ನ ಮಾಡೋದು ತುಂಬಾ ಕಾಮನ್ನು. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಮಯ, ಸ್ನೇಹ, ಆರೋಗ್ಯ, ಸಂಬಂಧ ಇವುಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಕಳೆದುಕೊಂಡಾಗಲಷ್ಟೇ ಅವುಗಳ ಬೆಲೆ ಗೊತ್ತಾಗುವುದು. ಅವುಗಳನ್ನು ಉಳಿಸಿಕೊಳ್ಳೋಣ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಈ ರೀತಿಯಾಗಿ ನಿಮ್ಮ ಕೈ ಅಥವಾ ಏನಾದರೂ ಸುಟ್ಟಿರುವಂತಹ ಕಲೆ ಏನಾದರೂ ಬಿಳುಪಾಗಿದ್ದರೆ ಈ ರೀತಿಯಾಗಿ ಓಮ್ ರೆಮಿಡಿನ ನೀವು ಟ್ರೈ ಮಾಡಿ. ಇದು ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಅಂತ ನಾನು 100% ಹೇಳ್ತೀನಿ. ತುಂಬಾ ಎಫೆಕ್ಟಿವ್ ಆಗಿರುವಂತಹ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸುಟ್ಟಿರುವಂತಹ ಕಲೆಗಳಿಗೆ ಈ ರೀತಿಯ ಓಮ್ ರೆಮಿಡಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತಷ್ಟು ಆರೋಗ್ಯಕರವಾಗಿರುವಂತಹ ರೆಮಿಡಿ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.